ನಿಮಿಷ ಸನ್ಮಾನ ಸರ್, ಸ್ವಲ್ಪ ಸೈಡಿಂದ ಮಾಡಿ ಸರ್, ಸೈಡಲ್ಲಿ ಮಾಡಿ. ಜನಪರವಾದ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದರೆ ನೋಡಬೇಕು ರಾಜಾಜಿನಗರ ಎಲ್ಲ ಜೈ ಶ್ರೀರಾಮ್. ಸರ್ ಮುಂದೆ ಎಲ್ಲಾಡಿ ಮುಂದೆ ನೋಡಿ ಸರ್, ಈಗ ಈ ಕಡೆಗಳು ನೋಡಿ. ಸರ್ ಈ ಕಡೆ ಸರ್, ಹಾಗೆ ಎಲ್ಲ ಹಾಗೆ ಇಟ್ಕೊಳ್ಳಿ. ನನ್ನೆಲ್ಲ ಅರ್ಥ ಶ್ರೀ ಸಂಜೀವಿನಿ ಲಡ್ಡು ಉಚಿತ ವಿತರಣಾ ಕಾರ್ಯಕ್ರಮ ಹಾಗೂ ಈ ಒಂದು ಹಿಂದೂ ಸಮಾಜೋತ್ಸವವನ್ನು ನಾವು ಈ ಒಂದು ಗಾಯತ್ರಿ ಉದ್ಯಾನವನ ಪಾರ್ಕಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯರಾದ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮಿಗಳು, ಪೀಠಾಧ್ಯಕ್ಷರು, ಕೃಷಿ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ. ಸ್ವಲ್ಪ ಕ್ರಾಸಿಂದ ಮಾಡಿ ಸರ್. ಸ್ವಲ್ಪ ಕ್ರಾಸಿಂದ ಸರ್. ಸ್ವಲ್ಪ ಸರ್, ನ್ಯೂಸ್ ಕಡೆ ಹೋಗಿ ಸರ್. ಓಕೆ, ಈ ಕಡೆ ಕ್ಯಾಮ್ರಾ ಕಡೆ ನೋಡಿ ಸರ್ ಒಂದ್ಸತಿ ಅಲ್ಲಿ. ಹಿಂದೂ ಸಮಾಜ ಮುಸ್ಲಿಂ ಸಮಾಜ ಏನಿದ್ರು ನಡೀತದೆ. ಕೂದಲು ಬಿಡಿ, ಎಣ್ಣೆ ಹಚ್ಚಿ ಅಣ್ಣ, ಒಳ್ಳೆ ಇದಾಗುತ್ತೆ. ಫೋಟೋಗೆ ಬರಲ್ಲ, ಹೂವು ಹಾಕಿ ಬಾರಯ್ಯ ಗೌರಿ ಪುತ್ರನ ನಿನ್ನ ಕಂದ ಬಂದೇನೆ ನಾನ. ಬಾರಯ್ಯ ಗೌರಿ ಪುತ್ರನ ನಿನ್ನ ಕಂದ ಬಂದೇನೆ ನಾನ. ತಂದೆಯು ನೀನ ನಮಗ ತಾಯಿಯು ನೀನ. ತಂದೆಯು ನೀನ ನಮಗ ತಾಯಿಯು ನೀನ. ಬಾಬಾರ ಗಜವದನ ನಿನ್ನ ನಂಬಿ ಬಂದೆನ ನಾನ. ಬಾರಯ್ಯ ಗೌರಿ ಪುತ್ರನ ನಿನ್ನ ಕಂದ ಬಂದೆನ ನಾನ. ಏನರಿಯದ ಬಾಲಕಿನ ತಂದೆ ಕಾಯೋ ಎನ್ನ ಮಾನ. ಏನರಿಯದ ಬಾಲಕಿನ ತಂದೆ ಕಾಯೋ ಎನ್ನ ಮಾನ. ಬಾಬಾರೋ ಗಜವದನ ನಿನ್ನ ನಂಬಿ ಬಂದೆನ ನಾನ. ಬಾರಯ್ಯ ಗೌರಿ ಪುತ್ರನ ನಿನ್ನ ಕಂದ ಬಂದೆನ ನಾನ. ನಿನ್ನ ಕಂದ ಬಂದೆನ ನಾನ. ಹಿಂದೆ ಬನ್ನಿ ಅಣ್ಣ, ಸ್ವಲ್ಪ ಹಿಂದೆ ಹೋಗಿ ಅಲ್ಲಿ. ಭಗವಂತ ಇಲ್ಲಿ ಎದ್ದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆದಾಗಲಿ. ಭಗವಂತ ಶರಣ ಶರಣ ಶರಣಾರ್ಥಿ ಪರಮಾತ್ಮ. ಎಲ್ಲ ಪ್ರೀತಿಯ ಸ್ವಲ್ಪ ಹಿಂದೆ ಬನ್ನಿ, ಹಿಂದೆ ಹೋಗಿ ಅಲ್ಲಿ, ಸ್ವಲ್ಪ ಹಿಂದೆ ಹೋಗಿ. ಫೌಂಡೇಶನ್ ವತಿಯಿಂದ ಹಿಂದೂ ಸಮಾವೇಶ 50ನೇ ಡಾಕ್ಟರ್ ಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರಿಗೆ ಸ್ವಾಗತವನ್ನು ಕೋರುತ್ತಾ, ಮತ್ತೆ ನಮ್ಮ ಹಿಂದೂ ಧರ್ಮದ ಜಯವರ್ಧನ ಸ್ವಾಮೀಜಿಯವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರುತ್ತಾ, ಗೋಕಾಕ್ನಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಿಂದ ಬ್ರಹ್ಮಾನಂದ ಸ್ವಾಮೀಜಿ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರೋಣ. ರವಿಶಂಕರ್ ಸ್ವಾಮೀಜಿಯವರು ಬಂದಿದ್ದಾರೆ. ನಮ್ಮ ಏನು ಒಂದು 50ನೇ ಸುವರ್ಣ ಸಂಭ್ರಮ ಹಾಗೂ ಹಿಂದೂ ಸಮಾವೇಶದ ಪ್ರಯುಕ್ತ ಮತ್ತೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನನ್ನೆಲ್ಲ ಅಕ್ಕಂದಿರು, ಪೋಷಕರು, ಮಾರ್ಗದರ್ಶಕರು, ಹಿರಿಯರು, ಮಾರ್ಗದರ್ಶಕರು
ಮತ್ತೆ ನನ್ನೆಲ್ಲ ಪ್ರೀತಿಯ ಸಾರ್ವಜನಿಕ ಹಲವಾರು ಬಂಧುಗಳು ಬಂದಿದ್ದೀರಾ. ಅನ್ಯತಾ ಭಾವಿಸದೆ ಯಾರು ತಮ್ಮ ಹೆಸರುಗಳನ್ನು ಹೇಳಿಲ್ಲ ಅಂತ ಅನ್ಯತಾ ಭಾವಿಸಬಾರ್ದು. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಇಂದ ಸುಸ್ವಾಗತ. ಇದಷ್ಟು ಅಲ್ಲದೆ ನಮ್ಮ ಆರಕ್ಷಕ ಠಾಣೆಯಿಂದ ಹಲವಾರು ಸಿಬ್ಬಂದಿಗಳು ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮ ಸ್ವಾಗತ. ಮತ್ತೆ ತೋಟಗಾರಿಕಾ ಇಲಾಖೆಯಿಂದ ತೋಟಗಾರಿಕಾ ಅಧಿಕಾರಿಗಳು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಇದಕ್ಕೆಲ್ಲ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನಮ್ಮ ಮಾಧ್ಯಮ ಸ್ನೇಹಿತರು ಸಹ ಬಂದಿದ್ದಾರೆ. ಪ್ರಿಂಟ್ ಮೀಡಿಯಾ ಬಂದಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿರ್ಬೋದು, ಅವರೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಸುಸ್ವಾಗತ. ನಾವು 50ನೇ ಸಾರ್ವಜನಿಕ ಧರ್ಮಗಳಲ್ಲಿ ಇದು ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸೇವಾ ನಿರಾರ್ಥಕವಾಗಿ ಯಾವುದೇ ಅಪೇಕ್ಷೆಗಳನ್ನು ಬಯಸದೆ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಒಂದು ಒಳ್ಳೆಯ ಉದ್ದೇಶದಿಂದ ಸಂಜೀವಿನಿ ವಿತರಣಾ ಕಾರ್ಯಕ್ರಮವನ್ನು ಆರೋಗ್ಯಭರಿತ ಮತ್ತು ಪ್ರತಿ ಮನೆಯಲ್ಲೂ ಕೂಡ ಒಂದು ಆರೋಗ್ಯ ಯಶಸ್ವಿ ಕಾರ್ಯಕ್ರಮವನ್ನು ಸ್ವಲ್ಪ ವೈಡ್ ಆಗಿ ಕಾಣಲ್ಲ ಅಣ್ಣ, ಸ್ವಲ್ಪ ಹಿಂದೆ ಬನ್ನಿ ಸರ್ ಮೇಡಮ್, ಸ್ವಲ್ಪ ಹಿಂದೆ ಬನ್ನಿ. ಹೇಗೆ ಸ್ವಲ್ಪ ವೈಡ್ ಆಗೋಣ ಅಣ್ಣ, ಸ್ವಲ್ಪ ಹಂಗೆ ಸ್ವಲ್ಪ. ರವಿಕುಮಾರ್ ಸರ್. जय श्री राम, जय श्री राम, जय श्री राम। बोलो भारत माता की जय, पवन सुत हनुमान के जय। ಬನ್ನಿ ಮುಂದೆ ಬೈಕು ಇಲ್ಲಿ ಆಡೇ ಇರ್ತಾರಂತೆ ಬೈಕು. बोलो भारत माता की जय। ಶ್ರೀ ಗುರುಭ್ಯೋ ನಮಃ. ಇವತ್ತು ವೈರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ನಮ್ಮೆಲ್ಲರ ಜನ್ಮದಾತೆ, ಆಶ್ರಯದಾತೆ ಭಾರತಾಂಬೆಗೆ ಭಕ್ತಿ, ಗೌರವ, ಅಭಿಮಾನದಿಂದ ನಮಸ್ಕಾರಗಳು ಸಲ್ಲಿಸ್ತಾ ಇವತ್ತು ವಿಶೇಷವಾಗಿ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ 50ನೇ ವಿಶೇಷ ಕಾರ್ಯಕ್ರಮ, ಈ ಒಂದು ಸಂಜೀವಿನಿ ಲಡ್ಡುಗಳನ್ನು ವಿತರಣೆ ಮಾಡುವಂಥದ್ದು. ಅದರ ಒಂದು ಉದ್ದೇಶ ಸಾರ್ವಜನಿಕರ ಆರೋಗ್ಯವನ್ನು ಆಹಾರದ ಮೂಲಕ ಕಂಡುಕೋಬೇಕು ಅನ್ನುವ ಒಂದು ಸಂಕಲ್ಪ ಶಕ್ತಿಯನ್ನು ಪ್ರಚಾರ ಮಾಡಬೇಕು. ಸಾರ್ವಜನಿಕರ ಆರೋಗ್ಯ ದೇಶದ ಆರೋಗ್ಯ. ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದರೆ ಒಂದು ಸಮಾಜ ಸದೃಢವಾಗಿರುತ್ತೆ, ಆರೋಗ್ಯಭರಿತವಾಗಿರುತ್ತೆ. ದೇಶವು ಕೂಡ ವಿವಿಧ ಮಜಲುಗಳಲ್ಲಿ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಉತ್ತಮವಾದಂಥ ಉದ್ದೇಶ ಇಟ್ಟುಕೊಂಡು ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅವರು ಸತತವಾಗಿ ಪ್ರತಿ ವಾರವೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸುವಂಥದ್ದು, ಹಾಗೆ ಸಂಜೀವಿನಿ ಲಡ್ಡುಗಳನ್ನ ವಿತರಣೆ ಮಾಡಿ ಆ ಮೂಲಕ ಅವ್ರಿಗೂ ಕೂಡ ನೀವು ಮನೆಗಳಲ್ಲಿ ಮಾಡ್ಕೊಳ್ಳಿ, ನಾವೇ ಕೊಡಬೇಕು ಅಂತ ಏನಿಲ್ಲ, ನೀವು ಕೂಡ ಮನೆಗಳಲ್ಲಿ ಇದನ್ನು ಮಾಡ್ಕೊಳ್ಳಿ, ಆಹಾರದ ಮೂಲಕ ಆರೋಗ್ಯದ ದಾರಿಯನ್ನು ಕಂಡುಕೊಳ್ಳಿ. ಔಷಧಿಗಳನ್ನು ಬಳಕೆ ಮಾಡಿ ನಾವು ಆರೋಗ್ಯ ನೋಡ್ಕೊಳ್ಳೋ ಬದಲಿಗೆ ಒಳ್ಳೆಯ ಆಹಾರವನ್ನು ಬಳಕೆ ಮಾಡಿಕೊಂಡು ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಅನ್ನೋ ಒಂದು ಉದ್ದೇಶ, ಒಳ್ಳೆಯ ಉದ್ದೇಶ ಇದೆ. ಈ ಒಳ್ಳೆಯ ಉದ್ದೇಶಕ್ಕೆ ಅನೇಕ ಪೂಜ್ಯರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಪೂಜ್ಯರಿಗೆ ನಾನು ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಫೌಂಡೇಶನ್ಗೆ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಆಶೀರ್ವಾದ ಮಾಡಲಿಕ್ಕೆ ಅನೇಕ ಹಿರಿಯರು, ಈ ಭಾಗದ ಮುಖಂಡರು, ಅನೇಕ ಹಿರಿಯರು ಕೂಡ ಆಗಮಿಸಿದ್ದಾರೆ, ತಾಯಂದಿರು ಆಗಮಿಸಿದ್ದಾರೆ. ಮತ್ತು ಇಲ್ಲಿ ಸಾರ್ವಜನಿಕವಾಗಿ ಏನು ಭಾರತೀಯ ಸನಾತನ ಸಂಸ್ಕೃತಿಯನ್ನು, ಧರ್ಮವನ್ನು ಒಂದು ಪ್ರೀತಿಪೂರ್ವಕವಾಗಿ ಭಾವಿಸಿ ಪೂಜಿಸುವಂಥ ಎಲ್ಲರೂ ಸಾರ್ವಜನಿಕ ಬಂಧುಗಳು ಎಲ್ಲರೂ ಕೂಡ ಸೇರಿದ್ದೀರಿ. ಈ ಒಂದು ಉದ್ದೇಶವನ್ನು ನಾವು ಪ್ರೀತಿಪೂರ್ವಕವಾಗಿ ಅವರಿಗೆ ಆಶೀರ್ವಾದ ಮಾಡೋಣ. ಈ ಕೆಲಸ ನಿರಂತರವಾಗಿ ನಡೀತಾ ಹೋಗಲಿ. ಸಣ್ಣದು ಸುಂದರವಾದ್ದು ಅಂತ ಹೇಳ್ತಾರೆ, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ.
ಒಂದು ಸಣ್ಣ ಸಣ್ಣ ಕಲ್ಪನೆಗಳ ಮೂಲಕನೇ ಇವತ್ತು ದೊಡ್ಡ ಸಾಧನೆಗಳು ಮಾಡಲಿಕ್ಕೆ ಸಾಧ್ಯ ಇದೆ. ವಿಶೇಷವಾಗಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ತಳಮಟ್ಟದಿಂದ ಈ ದೇಶವನ್ನು ಉನ್ನತಿ ಮಾಡಬೇಕು, ಈ ದೇಶ ಸರ್ವೋದಯ ಕಲ್ಪನೆಯನ್ನು ಅನುಸರಿಸ್ಕೋಬೇಕು ಅಂದರೆ ಲಾಸ್ಟ್ ಪರ್ಸನ್ ಶುಡ್ ಬಿ ಇನ್ ದ ಫಸ್ಟ್ ಫ್ರಂಟ್ ಲೈನ್ ಅಂತ ಹೇಳ್ತಾರೆ. ಹಾಗೆ ಸಣ್ಣ ಆಲೋಚನೆಗಳು ಅಂತ ಅಂದ್ಕೊಂಡ್ರೂ ಕೂಡ ಅದರಲ್ಲಿ ಒಂದು ಒಳ್ಳೆಯ ಮಹತ್ವದ ಉದ್ದೇಶ ಇರುತ್ತೆ. ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ, ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರವಿಕುಮಾರ್ ವಿಶೇಷವಾಗಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಬ್ಬ ದೇಶಭಕ್ತನಾಗಿ, ಸಮಾಜ ಪ್ರೇಮಿಯಾಗಿ, ಮಾನವ ಬಂಧುವಾಗಿ, ಜಾತಿ, ಧರ್ಮ, ಭಾಷೆ, ಬಣ್ಣ, ಲಿಂಗ ಇವೆಲ್ಲವೂ ಕೂಡ ಮೀರಿ ಬಿಯಾಂಡ್ ಆಲ್ ದ ಬ್ಯಾರಿಯರ್ಸ್ ಹಾಗೆ ಯೋಚನೆ ಮಾಡಿ ಒಂದು ಒಳ್ಳೆಯ ಉದ್ದೇಶಕ್ಕೆ ಸಂಕಲ್ಪ ಮಾಡಿ ಇವತ್ತು ಒಂದು ಸಂಜೀವಿ ಲಡ್ಡುಗಳನ್ನ ವಿತರಣೆ ಮಾಡ್ತಾ ಇರೋಂಥದ್ದು. ಅದು ಒಂದು ಸಂಕೇತ ಇರ್ಬೋದು ಅಷ್ಟೇ. ಏನು ಲಡ್ಡುಗಳು ಕೊಟ್ಟರೆ ಏನು ಪ್ರಪಂಚ ಪ್ರಳಯ ಆಗುತ್ತೆ ಅಂತ ಅನ್ಕೋಬಹುದು. ಅದಕ್ಕೆ ನಾನು ಮೊದಲು ಹೇಳಿದ್ದು ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ. ಇಂಥ ಆಲೋಚನೆಗಳು ಇನ್ನೊಬ್ಬರಿಗೆ ಬರಲಿ, ಅದು ಮನೆಯಿಂದಲೇ ಪ್ರಾರಂಭ ಆಗಲಿ. ಯಾವುದೇ ಒಂದು ದೇಶದ ಘನತೆ, ಗೌರವ ಹೆಚ್ಚಾಗಬೇಕು ಅಂದರೆ ಅದು ಮನೆಯಿಂದಲೇ ಪ್ರಾರಂಭ ಆಗಬೇಕು ಅಂತ ಹೇಳ್ತಾರೆ ದೊಡ್ಡವರು, ಹಿರಿಯರು. ಹಾಗಾಗಿ ತಾಯಂದಿರು ಭಾಳಷ್ಟು ಜನ ಇದ್ದೀರಿ, ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ನೀವು ನಿಮ್ಮ ವ್ಯಾಪ್ತಿನಲ್ಲಿ ಇವತ್ತು ಸಾರ್ವಜನಿಕ ಆರೋಗ್ಯ ಹದಗೆಡ್ತಾ ಇದೆ. ಯಾರಿಗೂ ಕೂಡ ಮಾನಸಿಕ ಆರೋಗ್ಯವು ಕೂಡ ಸರಿಯಾಗಿಲ್ಲ ಮತ್ತು ಭೌತಿಕ ಆರೋಗ್ಯವು ಕೂಡ ಕುಸಿತಾ ಇದೆ. ಇದನ್ನು ಭೌತಿಕ ಮತ್ತು ಬೌದ್ಧಿಕ ಅಂತ ಹೇಳ್ತೀವಿ. ಇಂಥ ಆಲೋಚನೆಗಳಲ್ಲಿ ಇವತ್ತು ಸರ್ಕಾರ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಭಾಳಷ್ಟು ವೆಚ್ಚಗಳನ್ನ ಮಾಡ್ತಾ ಇದೆ ಪಬ್ಲಿಕ್ ಹೆಲ್ತನ್ನು ಮೇಂಟೈನ್ ಮಾಡಬೇಕು ಅಂತೇಳಿ. ಚಿಕ್ಕ ವಯಸ್ಸಿಗೆ ಕಾಯಿಲೆಗಳು ಬರ್ತಾ ಇದ್ದಾವೆ, ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದ್ದಾವೆ, ಭಾಳಷ್ಟು ತೊಂದರೆ ಆಗ್ತಾ ಇದೆ. ವರ್ಕಿಂಗ್ ಪಾಪ್ಯುಲೇಷನ್ ಇವತ್ತು ಅನವಶ್ಯಕವಾಗಿ ಆಸ್ಪತ್ರೆಗಳಲ್ಲಿ ಸೇರ್ತಾ ಇದೆ. ಇದೆಲ್ಲವೂ ಕೂಡ ತಪ್ಪಬೇಕು ಅನ್ನೋ ಒಂದು ಉದ್ದೇಶ, ನಮ್ಮ ಭಾವನೆ ಅದು. ಸೊ ಈ ಆಸ್ಪತ್ರೆಗೆ ಹೋಗೋರ ಸಂಖ್ಯೆ ಕಡಿಮೆ ಆಗಬೇಕು ಅಂದರೆ ಮನೆಯಲ್ಲೇ ಮದ್ದು ಹಾಕಬೇಕು. ಮನೆಯ ಮದ್ದು ಅಂದರೆ ಈ ಒಂದು ಸಂಜೀವಿನಿ ಲಡ್ಡು. ಇದನ್ನು ಅವರು ಪ್ರಚಾರಕ್ಕೆ ತಂದು ಎಲ್ರಿಗೂ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮ ಶ್ರೀಮಠದ ಭಕ್ತರಾಗಿ ನಮ್ಮ ಚಿಲುಮೆ ರವಿಕುಮಾರ್ ಅವರು, ಹಾಗೆ ನಮ್ಮ ಪ್ರೊಫೆಸರ್ ಮಧು ಅವರು, ಅವರ ಇಡೀ ತಂಡ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾವು ಒಬ್ಬ ವ್ಯಕ್ತಿಯಾಗಿ, ಸಾರ್ವಜನಿಕ ಶಕ್ತಿಯಾಗಿ, ಅಥವಾ ಸಂಘ ಸಂಸ್ಥೆಗಳಾಗಿ, ಅಥವಾ ಸರ್ಕಾರಗಳಾಗಿ ಯಾವುದೇ ಭೇದ ಭಾವವನ್ನು ಮಾಡದೆ, ಯಾವುದೇ ತೊಂದರೆಯೂ ಕೂಡ ಕೊಡದೆ ಇಂಥ ಉದ್ದೇಶಗಳಿಗೆ ಸಾವಧಾನವಾಗಿ ಶಾಂತಿಯಿಂದ ಸಹಕರಿಸಬೇಕು ಅಂತೇಳಿ ನಾವು ಶುಭವನ್ನು ಕೋರಿ ಇವತ್ತು ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಭಗವಂತನ ಆಂಜನೇಯ ಒಬ್ಬ ಶ್ರೇಷ್ಠ ಭಕ್ತ ಈ ಶ್ರೀರಾಮಚಂದ್ರನಿಗೆ ನಮ್ಮ ಸಂಸ್ಥೆ ವತಿಯಿಂದ ಏನು ಮಾತಿಗೆ ತಪ್ಪದಂಗೆ ಇವತ್ತು ಸುವರ್ಣ ಸಂಭ್ರಮ 50ನೇ ದಿನದ ಒಂದು ಲಡ್ಡುವನ್ನ 60,000ಕ್ಕೂ ಹೆಚ್ಚು ಲಡ್ಡುಗಳನ್ನ ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಸಂಸ್ಥೆ ಪ್ರೀತಿಯಿಂದ, ಆರೋಗ್ಯದ ದೃಷ್ಟಿಯಿಂದ, ಜನಪರ ಕಾಳಜಿಯಿಂದ ಯಾವ್ದಾದ್ರೂ ಒಂದು ಜೀವವನ್ನ ಉಳಿಸೋ ಒಂದು ಸಂಕಲ್ಪವನ್ನ ಮಾಡಿಕೊಂಡು ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಕಾಯಕಲ್ಪದಡಿಯಲ್ಲಿ ಜನಸೇವೆಯನ್ನ ನಿಸ್ವಾರ್ಥ ಮನೋಭಾವನೆಯಿಂದ ನಮ್ಮ ಸಂಸ್ಥೆ ರಾತ್ರಿ ಹಗಲು ಈ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಇವತ್ತಿನ ಸಮಾಜದಲ್ಲಿ ಆರೋಗ್ಯ ಇದ್ರೆ ಎಲ್ಲನೂ ಸಿಗುತ್ತೆ ಅನ್ನೋದು ತಮ್ಗೆಲ್ರಿಗೂ ಪ್ರತಿಯೊಂದು ವ್ಯಕ್ತಿಗೂ ತಿಳಿದಿರುವಂತಹ ಒಂದು ವಿಷಯ. ಹಲವಾರು ಸರ್ಕಾರಗಳು ಹಲವಾರು ಜಾಗೃತಿ ಕಾರ್ಯಕ್ರಮ ಮಾಡ್ತದೆ, ಸಂಘ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳ ಮಾಡ್ತವೆ. ನಾವು ಅಂತ ಒಂದು ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನ ಸಂಕಲ್ಪ ಮಾಡಿಕೊಂಡು ತಮ್ಮ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು ಅವರ ಸ್ವಂತ ದುಡಿಮೆಯಿಂದ ಈ ಸಮಾಜಕ್ಕೆ ನಾವೇನಾದ್ರೂ ಒಂದು ವಿಶೇಷವಾಗಿ ಸಲ್ಲಿಸಬೇಕು, ಆರೋಗ್ಯದ ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತ ವಿಚಾರದಲ್ಲಿ ಸಂಜೀವಿನಿ ಲಡ್ಡು 50ನೇ ವಾರದ ಸುವರ್ಣ ಸಂಭ್ರಮ, 50ನೇ ವಾರದ ಯಶಸ್ವಿಯಾಗಿ ನಮ್ಮ ರಾಜಾಜಿನಗರದ ಸುತ್ತಮುತ್ತಲಿನ ಉದ್ಯಾನವನ, ಹೋಟೆಲ್, ದೇವಸ್ಥಾನ, ಖಾಸಗಿ ಕಾರ್ಯಕ್ರಮಗಳು, ನಮ್ಗೆ ಯಾರ್ಯಾವ ಕಾರ್ಯಕ್ರಮಗಳಿಗೆ ಕರೆದಿದ್ದಾರೆ ಅವರೆಲ್ಲರಿಗೂ ನಾವು ಈ ಒಂದು ಲಡ್ಡುವನ್ನ ಹಂಚಿ ಯಾವುದೇ ಒಂದು ವ್ಯಾಪಾರ ಮಾಡದೆ, ಬ್ರಾಂಡ್ ಮಾಡದೆ, ಯಾವುದೇ ಒಂದು ಇದರ ಹಿನ್ನೆಲೆಯ ಉದ್ದೇಶವನ್ನು ಇಟ್ಟುಕೊಂಡರೆ ನಿಸ್ವಾರ್ಥವಾಗಿ ಜನಸೇವೆಯನ್ನ, ಆರೋಗ್ಯ ಸೇವೆಯನ್ನ ನಾವು ತಲುಪಿಸಬೇಕು. ಆರೋಗ್ಯವಂತ ವ್ಯಕ್ತಿಗಳನ್ನ ನಾವು ಈ ಸಮಾಜಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಈ ಸಮಾಜ ಉದ್ಧಾರ ಆಗ್ತದೆ, ಆ ಮನೆ ಉದ್ಧಾರ ಆಗ್ತದೆ, ಆ ಮನೆ ದೀಪ ಬೆಳಗ್ತದೆ ಅನ್ನೋ ಒಂದು ಸಂಕಲ್ಪದಡಿ 50ನೇ ವಾರದ 2,000 ಜನಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದಿವ್ಯ ಸಾನ್ನಿಧ್ಯ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಬಂದು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವ ಮುಖಾಂತರ, ಅದೇ ರೀತಿಯಾಗಿ ಗಣಪತಿ ದಿವ್ಯ ಸಾನ್ನಿಧ್ಯವನ್ನು ವರ್ಷದ ಜಯವರ್ಧನ ಸ್ವಾಮೀಜಿ ಮತ್ತೆ ಅವರ ಸಹಾಯ ಸ್ವಾಮೀಜಿಗಳು ಸಹ ಎಲ್ಲರೂ ಬಂದಿದ್ದಾರೆ. ಇಷ್ಟು ಅಲ್ಲದೆ ನಮ್ಮ ಏನು ಹಿಂದೂ ಒಂದು ಸಮಾವೇಶದ ಒಂದು ಸುಂದರೇಶಣ್ಣ, ಭವ್ಯ ಮೇಡಮ್, ಮತ್ತೆ ನಮ್ಮ ರಾಜಣ್ಣ ಬಂದಿದ್ದಾರೆ, ನಮ್ಮ ಕೆಂಪರಂಗಯ್ಯ ಸರ್ ಬಂದಿದ್ದಾರೆ, ನಮ್ಮ ರಾಧಕ್ಕ ಬಂದಿದ್ದಾರೆ, ನಮ್ಮ ಸರೋಜಮ್ಮ ಮೇಡಮ್ ಬಂದಿದ್ದಾರೆ, ನಮ್ಮ ಶಶಿಕಲಾ ಮೇಡಮ್ ಬಂದಿದ್ದಾರೆ. ಅವರೆಲ್ಲ ದಯಮಾಡಿ ಅನ್ಯತಾ ಭಾವಿಸ್ತಾರೆ. ಹಲವಾರು
ಸಾವಿರಾರು ಕಾರ್ಯಕರ್ತರು ಈ ಒಂದು ಏನು ಸಾರ್ವಜನಿಕ ದೃಷ್ಟಿಯಿಂದ ಇದು ಕಾರ್ಯಕರ್ತರಲ್ಲ, ಇದು ಯಾವುದು ಅಂದ್ರೆ ನಾವು ಒಂದು ಸ್ವಯಂ ಘೋಷಿತವಾಗಿ ಅವರು ವಾಲಂಟರಿ ಆಗಿ ಇಂಥ ಸಮಾಜಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ಬೇಕು, ನಿಮ್ ಜೊತೆ ಕೈ ಜೋಡಿಸ್ತೀವಿ, ನಾವ್ ಯಾವಾಗ್ಲೂ ಇರ್ತೀವಿ ಅನ್ನೋ ಒಂದು ಸಂಕಲ್ಪ ಮಾಡಿ ಇವತ್ತು 50ನೇ ಸುವರ್ಣ ಸಂಭ್ರಮವನ್ನ ನಮ್ಮ ಆಹಾರ ನಮ್ಮ ಆರೋಗ್ಯ ಹೃದಯವರ್ಧಕ ಜೀವರಕ್ಷಕ ಸಂಜೀವನಿ ಕಾರ್ಯಕ್ರಮವನ್ನ ಗಾಯತ್ರಿ ನಗರ ಮರೆಪಂಪಾಳ್ಯ ಪಾರ್ಕ್ ನಲ್ಲಿ ಯಶಸ್ವಿಯಾಗಿ ನಾವು ಇವತ್ತು ಈ ಲಡ್ಡುವನ್ನು ವಿತರಣೆ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಹೊಸ ಸಂದೇಶವನ್ನ ಕಟ್ಟೋಣ, ಹೊಸ ಸಂದೇಶವನ್ನ ಸಾರೋಣ, ನಮ್ ಕೈಲಾದ್ರೆ ಒಳ್ಳೇದ್ ಮಾಡೋಣ, ಸಂದೇಶ ಸಾರೋಣ, ಆರೋಗ್ಯದ ಬಗ್ಗೆ ಒಳ್ಳೇದ್ ಮಾಡೋಣ ಅನ್ನೋ ಒಂದು ಸಂಕಲ್ಪದಡಿ ಇವತ್ತು ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ ನಮ್ಮ ಏನು ಹಿಂದೂ ಧರ್ಮದ ಜೊತೆಯಲ್ಲೇ ಹಿಂದೂ ಧರ್ಮದ ಡಾಕ್ಟರ್ ಶ್ರೀ ವಿಶ್ವನಾಥಾನಂದ ಸ್ವಾಮೀಜಿಯವರ ಮತ್ತು ಅನೇಕ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಮತ್ತೆ ನಮ್ಮ ಹಿಂದೂ ಧರ್ಮದ ಹನುಮ ದೇವರಿಗೆ ಪೂಜೆಯನ್ನ ಮಾಡಿ ಇಲ್ಲಿ ಉದ್ಘಾಟನೆಯನ್ನು ಮಾಡಿ ಗೋಪೂಜೆಯನ್ನ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತೆ ನನ್ನ ಮಾರ್ಗದರ್ಶಕರು, ಅಕ್ಕಂದಿರು, ತಾಯಂದಿರು, ಪೋಷಕರು, ವಿದ್ಯಾರ್ಥಿಗಳು ಮತ್ತೆ ಹಲವಾರು ತಾವೆಲ್ಲ ನಮ್ಮ ಸ್ನೇಹಿತರು, ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದೀರಾ, ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದ್ದೀರಾ. ತಮ್ಮೆಲ್ಲ ಸಹಕಾರ ಮತ್ತೆ ನಮ್ಮ ಇದೇ ಸುತ್ತಮುತ್ತಲಿನ ಆರಕ್ಷಾ ಸಿಬ್ಬಂದಿಗಳಿದ್ದಾರೆ, ಮತ್ತೆ ತೋಟಗಾರಿಕೆಯವರ ಎಲ್ಲ ಇಲಾಖೆ ಅಧಿಕಾರಿಗಳಿದ್ದಾರೆ. ಇವರೆಲ್ಲ ಸಮ್ಮುಖದಲ್ಲಿ ಸಾರ್ವಜನಿಕವಾಗಿ ಜಾಗೃತಿ 50ನೇ ಸುವರ್ಣ ಸಂಭ್ರಮದ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಸಂಜೀವಿ ಲಡ್ಡು 50ನೇ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಪ್ರಯುಕ್ತ ಹಿಂದೂ ಧರ್ಮದ ಸಮಾಜೋತ್ಸವವನ್ನ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಒಂದು ಶಕ್ತಿಯನ್ನ ಪ್ರೇರಣೆಯನ್ನ ನೆಲ ಜಲ ಭಾಷೆ ವಿಚಾರಗಳಲ್ಲಿ ನಾವು ಯಾವಾಗ್ಲೂ ನಮ್ಮ ಸಂಸ್ಥೆ ನಮ್ಮ ಸಂಸ್ಕೃತಿಯನ್ನ ಕಾಪಾಡುವಂತ ಒಂದು ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳೋಣ ಅಂತ ಜಾಗೃತಿ ಮಾಡೋ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದ. ನಮ್ಮ ಸಂಸ್ಥೆ ಇಷ್ಟಕ್ಕೆ ನಿಲ್ದಲೆ ಇನ್ನ ನೂರಾರು ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡೋ ಅಂತ ಒಂದು ನಿಶ್ಚಯಗಳಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಮುಂದಿನ ದಿನಗಳಲ್ಲಿ 20,000 ಅಕ್ಕಂದಿರಿಗೆ ಬಾಗಿನ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಸಂಕಲ್ಪವನ್ನ ಇಟ್ಕೊಂಡಿದ್ದೀವಿ. ಮುಂದಿನ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ 20,000 ಜನ ಅಕ್ಕಂದಿರಿಗೆ ಪ್ರತಿ ಮನೆಗೆ ಒಂದು ಮನೆಯಲ್ಲಿ ಒಬ್ಬರಿಗೆ ನಾವು ಅಕ್ಕಂದಿರಿಗೆ ಬಾಗಿನ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತೆ ಅದಷ್ಟೇ ಅಲ್ಲದೆ ನಮ್ಮ ರಾಜಾಜಿನಗರದಲ್ಲಿ ನಮಗೆ ಒಂದು ವಿಶೇಷವಾದಂತ ಮಾಹಿತಿ ಸಿಗ್ತದೆ. ಯಾವಾಗ ಅಂತಂದ್ರೆ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಸಿಹಿ ತಿಂಡಿಯನ್ನ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿತರಣೆ ಮಾಡ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲೇ ಒಂದು ವಿದ್ಯಾರ್ಥಿಗಳು ಇರುವುದು ಕಂಡು ಬರ್ತದೆ. ಅದರಲ್ಲೂ ಕನ್ನಡ ಶಾಲೆಗಳಲ್ಲಿ ಓದ್ತಾ ಇರೋಂತ ಅಂತ ಒಂದು ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಕನಿಷ್ಠ ಪಕ್ಷ ಸರ್ಕಾರದ ನಿಯಮಿತ ಕೆಲವೇ ರೂಪಾಯಿಗಳಷ್ಟು ಫೀಸ್ ಅನ್ನ ಅವರನ್ನ ಕಟ್ಟುವಂತ ಶಕ್ತಿ ಇಲ್ಲದೆ ಇರುವಂತ ಅವರ ತಂದೆ ತಾಯಿಗಳ ಇದನ್ನ ನೋಡಿ ನಮ್ಗೆ ಮನಸ್ಸು ನೋವಾಗ್ತದೆ. ನಾವು ಈ ಜೂನಿಂದ ಪ್ರಸಕ್ತ ವರ್ಷದಿಂದ ಏನು ರಾಜಾಜಿನಗರದಲ್ಲಿರುವಂತ ಯಾರು BPL ಕಾರ್ಡ್ ಅಲ್ಲಿ ಬಡತನ ರೇಖೆಗಿಂತ ಕೆಳಗೆ ಇರುವಂತ ಕುಟುಂಬಗಳಿಗೆ ಅಂತಹ ಮಕ್ಕಳುಗಳಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರವನ್ನ ಕೊಡಬೇಕು, ಕನಿಷ್ಠ 5,000 ಮಕ್ಕಳಿಗೆ ಕೊಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗಳಿಗೆ ಈ ಆರೋಗ್ಯದ ಕಾಳಜಿ, ಜನಪರ ಸೇವೆಗಳು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ, ಸ್ವಚ್ಛತೆ ಬಗ್ಗೆ ನಾವು ಈ ಹಿಂದೆ ಹರಿಶ್ಚಂದ್ರ ಘಾಟ್ನ ಸ್ವಚ್ಛತೆ ಮಾಡಿದ್ದು, ಅದೇ ರೀತಿ ಹಲವಾರು ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮನೆಗೊಂದು ಗಿಡವನ್ನು ಕೊಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಹಸಿರು ಇದ್ದರೆ ಹಸಿರು ಉಸಿರು ಅನ್ನೋ ಒಂದು ಸಂಕಲ್ಪದಲ್ಲಿ ಸ್ವಚ್ಛತೆ ನಮ್ಮ ಆರೋಗ್ಯವಾಗಿ ಇರಬೇಕು ಅಂದ್ರೆ ನಮ್ಗೆ ಸ್ವಚ್ಛತೆ ಮುಖ್ಯವಾಗಿರ್ತದೆ. ಆ ಒಂದು ಸಂಕಲ್ಪದಲ್ಲಿ ನಮ್ಮ ಎಲ್ಲಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ನೋಡ್ತಿದ್ರ ನಾವು ಸ್ವಚ್ಛತೆಯಿಂದ ಲಯಬದ್ಧವಾಗಿ, ಶಿಸ್ತುಬದ್ಧವಾಗಿ, ಸಂಯಮವಾಗಿ, ವಿನಮ್ರತೆಯಿಂದ ಈ ಒಂದು ಕಾರ್ಯಕ್ಕೆ ಬಂದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಸಾರ್ವಜನಿಕ ಪ್ರೀತಿಯ ಬಂಧುಗಳಿಗೆ ಧನ್ಯವಾದಗಳು. ನಮ್ಮ ಇನ್ನಷ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಲಿ, ನಮ್ಮ ಜೊತೆಲಿ ಇರ್ಲಿ. ತಮ್ಗೆಲ್ರೂ ಆ ದೇವ ಶ್ರೀ ಹನುಮ ತಮ್ಮೆಲ್ರಿಗೂ ಆರೋಗ್ಯ ಕೊಟ್ಟು ಆಯುಷನ್ನ ಕೊಟ್ಟು ಕಾಪಾಡಲಿ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಯಾರು ದ್ವೇಷ ಬೇಡ, ಅಸೂಯೆ ಬೇಡ. ನಾವು ನಮ್ಮ ತನವನ್ನ ಮರೆಯೋಣ, ನಮ್ಮ ತನವನ್ನ ಉಳಿಸ್ಕೊಂಡು ಬೆಳೆಸೋಣ. ನಾವು ಯಾವಾಗ್ಲೂ ಒಂದು ಪ್ರೀತಿಯಿಂದ ಆರೈಕೆಯಿಂದ 4 ಜನಕ್ಕೆ ಯಾವ್ದಕ್ಕಾದ್ರೂ ನಮ್ ಕೈಲಿ ಆದ್ರೆ ಒಳ್ಳೇದ್ ಮಾಡೋಣ, ಇಲ್ಲಾಂದ್ರೆ ಯಾವುದೇ ರೀತಿಯಾದಂತ ಕೆಟ್ಟದ್ ಮಾಡೋದ್ ಬೇಡ ಅನ್ನೋ ಒಂದು ಸಂಕಲ್ಪವನ್ನ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಪ್ರತಿಜ್ಞೆ ಮಾಡುವ ಮುಖಾಂತರ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಕೈ ಮುಗಿದು ಮನವಿ ಕೇಳ್ತಾ ಇರೋದಷ್ಟೇ. ನಮ್ಮ ಸಂಸ್ಥೆಯವರಾಗ್ಲಿ ಹಲವಾರು ನಮ್ಮ ಸಾರ್ವಜನಿಕ ಅಕ್ಕಂದಿರು, ತಾಯಂದಿರು ಎಲ್ರಿಗೂ ವಿಶೇಷ ಏನಂದ್ರೆ ಭಗವಂತ ಇದ್ದಾನೆ, ಧರ್ಮನೇ ಗೆಲ್ಲೋದು, ಸತ್ಯನೇ ಗೆಲ್ಲೋದು. ಯಾವಾಗ್ಲೂ ಸತ್ಯದ ಪರನೇ ಜಯ ಇದೆ, ನ್ಯಾಯದ ಪರ ಧರ್ಮ. ಹಿಂದಿನ ಕಾಲದಲ್ಲೆಲ್ಲ ಏನಿತ್ತು ಅಂತಂದ್ರೆ ಅವ್ರ ಮಕ್ಳುಗಳು ಅವ್ರ ತಂದೆ ತಾಯಿ ಮಾಡಿದವ್ರ ಮಕ್ಳಿಗೆ ಅಂತ ಇತ್ತು. ಇವತ್ತಿಲ್ಲ, ಇವತ್ತು ಅವ್ರು ಮಾಡಿದ್ದ ಅವ್ರಿಗೆ ಕಾಲಚಕ್ರ ಮೇಲೆ ಕೆಳಗೆ ತಿರುಗ್ತಾ ಇರ್ತದೆ. ನಾವೆಲ್ಲ ಧರ್ಮಯುತವಾಗಿರೋಣ, ನಮ್ಮ ಸಂಸ್ಕೃತಿಯನ್ನ ಗೌರವಿಸೋಣ, ನಮ್ಮ ಭಾಷೆಯನ್ನ ಪ್ರೀತಿಸೋಣ, ನಮ್ಮ ಉದ್ಯೋಗದಲ್ಲಿ ದೇವ್ರ ಕಾಣೋಣ ಅನ್ನೋ ವಿಚಾರವನ್ನ ತಮ್ಗೆಲ್ಲ ತಿಳಿಸ್ತಾ
ತಮ್ಮೆಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದೆ ಅನಂತ ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ.